ಓಂ ನಮಃ ಶಿವಾಯ. ರಾಹುವಿನ ನಿಗೂಢವಾದ ಪ್ರಭಾವದ ವಿಸ್ತರಣೆ. ಕುಂಭರಾಶಿಯವರ ಬದುಕಿನಲ್ಲಿ ಅದೃಷ್ಟದ ಅತಿಮಾನುಷ ಜಾಗೃತಿ. ಹೌದು, ಪ್ರಿಯ ಕುಂಭರಾಶಿಯವರೇ, ಗಗನದಲ್ಲಿ ಮಿಂಚಿನ ಸಂಚಾರವು ಕ್ಷಣಮಾತ್ರದಲ್ಲಿ ಸಮಸ್ತ ಪರಿಸರವನ್ನು ಪ್ರಕಾಶಮಾನವಾಗಿಸುವುದನ್ನು ಕಲ್ಪಿಸಿಕೊಳ್ಳಿ. ಅದೇ ಪಥದಲ್ಲಿ ಮಾರ್ಚ್ 1, 2026ರಿಂದ ನಿಮ್ಮ ಜೀವನದಲ್ಲಿ ಜ್ಯೋತಿಷ್ಯ ಪಲ್ಲಟವನ್ನು ಚಾಲನೆಗೊಳಿಸಲಾಗಿದೆ. ಅದು ಆಂತರಿಕ ಮತ್ತು ಬಾಹ್ಯ ಸ್ತರಗಳೆರಡರ ಮೇಲೂ ಗಂಭೀರ ಪ್ರಭಾವ ಬೀರುತ್ತದೆ. ಮಿತ್ರರೇ, ಈ ಕಾಲಘಟ್ಟದಲ್ಲಿ ರಾಹು ಸ್ವತಃ ನಿಮ್ಮ ಸ್ವಂತ ರಾಶಿಯಾದ ಕುಂಭರಾಶಿಯಲ್ಲಿ ಪಯಣಿಸುತ್ತಿದ್ದಾನೆ ಮತ್ತು ಪ್ರಮುಖವಾಗಿ ಈ ಸಂಚಾರವು ನಿಮ್ಮ ಪ್ರಥಮ ಭಾವವಾದ ಲಗ್ನದಲ್ಲಿ ಜರುಗುತ್ತಿದೆ. ಸ್ನೇಹಿತರೆ, ಮೊದಲ ಮನೆಯು ವ್ಯಕ್ತಿಯ ವ್ಯಕ್ತಿತ್ವ, ಆತ್ಮಸ್ಥೈರ್ಯ, ತೀರ್ಮಾನ ತೆಗೆದುಕೊಳ್ಳುವ ದಕ್ಷತೆ, ದೈಹಿಕ ಶಕ್ತಿ, ಗುರುತು ಮತ್ತು ಬದುಕಿನ ಪಥವನ್ನು ಬಿಂಬಿಸುತ್ತದೆ. ಪ್ರಬಲ ಗ್ರಹವು ಇಲ್ಲಿಗೆ ಪಾದಾರ್ಪಣೆ ಮಾಡಿದಾಗ ಅದು ವ್ಯಕ್ತಿಯ ಜೀವನದ ಸಮಗ್ರ ದೃಷ್ಟಿಕೋನವನ್ನೇ ರೂಪಾಂತರಿಸುತ್ತದೆ. ಮಾರ್ಚ್ 2026ರಲ್ಲಿ ರಾಹು ಸರಿಸುಮಾರು 12 ಡಿಗ್ರಿ ಮತ್ತು 18 ಡಿಗ್ರಿಗಳ ನಡುವೆ ನೆಲೆಸಿದ್ದಾನೆ. ಇದನ್ನು ವೈದಿಕ ಜ್ಯೋತಿಷ್ಯಶಾಸ್ತ್ರದಲ್ಲಿ ಗ್ರಹದ ತಾರುಣ್ಯದ ಹಂತವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಗ್ರಹವು ಅದರ ಪೂರ್ಣ ಕಾರ್ಯತತ್ಪರತೆ ಮತ್ತು ಫಲಿತಾಂಶಗಳ ಸಾಮರ್ಥ್ಯದಲ್ಲಿರುವ ಘಳಿಗೆ ಇದು. ಇಲ್ಲಿ ಅಪಕ್ವತೆ ಅಥವಾ ಆಲಸ್ಯ ಎರಡೂ ಇರುವುದಿಲ್ಲ. ಬದಲಾಗಿ ತೀಕ್ಷ್ಣ, ಕೇಂದ್ರೀಕೃತ ಮತ್ತು ನಿರ್ಣಾಯಕ ಚೈತನ್ಯವಿರುತ್ತದೆ. ಗೆಳೆಯರೆ, ಈ ಸಮಯ ಕುಂಭರಾಶಿಯವರಿಗೆ ಅತ್ಯಂತ ನಿರ್ಣಾಯಕ, ಏಕೆಂದರೆ ರಾಹು ನಿಮ್ಮ ಸ್ವಂತ ರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಶತಭಿಷ ನಕ್ಷತ್ರದ ಅಧಿಪತಿ ರಾಹು ಸ್ವತಃ ಆಗಿದ್ದಾನೆ. ಮಿತ್ರರೇ, ಒಂದು ಗ್ರಹವು ತನ್ನದೇ ಆದ ನಕ್ಷತ್ರಪುಂಜದಲ್ಲಿದ್ದಾಗ ಅದರ ಶಕ್ತಿಯು ಅನೇಕ ಪಟ್ಟು ವೃದ್ಧಿಯಾಗುತ್ತದೆ. ಅದು ಯಾವುದೇ ಬಾಹ್ಯ ಹತೋಟಿಯಲ್ಲಿಲ್ಲ, ಬದಲಾಗಿ ತನ್ನ ಚೈತನ್ಯವನ್ನು ಮುಕ್ತವಾಗಿ ವ್ಯಕ್ತಪಡಿಸುತ್ತದೆ. ಅದು ಶತಭಿಷನ ಯಥಾರ್ಥ. 100 ವೈದ್ಯರು, ಅಂದರೆ 100 ಪರಿಹಾರ ಮಾರ್ಗಗಳು. ಈ ನಕ್ಷತ್ರಪುಂಜವು ಗುಣಪಡಿಸುವ ಸಂಶೋಧನೆ, ರಹಸ್ಯಗಳು, ವಿಜ್ಞಾನ, ಆಧ್ಯಾತ್ಮಿಕತೆ ಮತ್ತು ನಿಗೂಢ ಅರಿವಿನೊಂದಿಗೆ ಸಂಬಂಧಿಸಿದೆ. ಈ ನಕ್ಷತ್ರಪುಂಜದಲ್ಲಿ ರಾಹು ನಿಮ್ಮ ಮೊದಲ ಮನೆಯಲ್ಲಿ ವಿರಾಜಮಾನನಾದಾಗ ನಿಮ್ಮ ವ್ಯಕ್ತಿತ್ವದಲ್ಲಿ ಆಳವಾದ ಪಲ್ಲಟ ಸಂಭವಿಸಲಿದೆ ಎಂದು ದೃಢೀಕರಿಸುತ್ತದೆ. ಪ್ರಿಯ ಕುಂಭರಾಶಿ, ನೀವು ಸಹಜವಾಗಿ ದೂರದೃಷ್ಟಿಯುಳ್ಳವರು, ಚಿಂತನಶೀಲರು ಮತ್ತು ನೂತನ ಆವಿಷ್ಕಾರದ ಮನೋಭಾವದವರು. ಆದರೆ ಹಿಂದೆ ವ್ಯಕ್ತಿಗಳು ನಿಮ್ಮನ್ನು ಸಮಗ್ರವಾಗಿ ಗ್ರಹಿಸಲಿಲ್ಲ ಅಥವಾ ನಿಮ್ಮ ಪ್ರಯತ್ನಗಳಿಗೆ ಸಮರ್ಪಕ ಮನ್ನಣೆ ಲಭಿಸುತ್ತಿಲ್ಲ ಎಂದು ನೀವು ಭಾವಿಸಿರಬಹುದು. ಈಗ ಆ ಸನ್ನಿವೇಶ ಪಲ್ಲಟಗೊಳ್ಳಲಿದೆ. ಹೌದು, ಏಕೆಂದರೆ ರಾಹುವಿನ ಈ ಸಂಚಾರವು ನಿಮ್ಮೊಳಗೆ ನೂತನ ವಿಶ್ವಾಸವನ್ನು ಜಾಗೃತಗೊಳಿಸುತ್ತದೆ. ನಿಮ್ಮ ಉಪಸ್ಥಿತಿಯು ಪ್ರಭಾವಶಾಲಿಯಾಗಿರಲಿದೆ. ಜನಸಮೂಹ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಮತ್ತು ನಿಮ್ಮ ಸಾಮಾಜಿಕ ಘನತೆ ಬಲಗೊಳ್ಳಬಹುದು. ರಾಜಕೀಯ, ಮಾಧ್ಯಮ, ಡಿಜಿಟಲ್ ರಂಗಗಳು, ಸಂಶೋಧನೆ, ತಾಂತ್ರಿಕ ಕಾಯಕ ಅಥವಾ ವಿದೇಶಿ ಸಂಪರ್ಕಗಳಲ್ಲಿ ತೊಡಗಿರುವವರಿಗೆ ಈ ಕಾಲ ವಿಶೇಷವಾಗಿ ಲಾಭದಾಯಕವಾಗಬಹುದು. ಗೆಳೆಯರೇ, ಪ್ರಥಮ ಮನೆಯಿಂದ ರಾಹುವಿನ ದೃಷ್ಟಿಯು ನಿಮ್ಮ ಪಂಚಮ, ಸಪ್ತಮ ಮತ್ತು ನವಮ ಮನೆಗಳ ಮೇಲೆ ಬೀಳುತ್ತದೆ. ಇದರರ್ಥ ಅನುರಾಗ, ವಿವಾಹ, ಪಾಲುದಾರಿಕೆ, ಸಂತಾನ, ಹರ್ಷ ಮತ್ತು ಅದೃಷ್ಟದ ಸಮಸ್ತ ಕ್ಷೇತ್ರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳು ಸಂಭವನೀಯ. ಸ್ನೇಹಿತರೆ, ಕೆಲವು ಬಾಂಧವ್ಯಗಳು ಕಡಿದು ಹೋಗಬಹುದು, ಆದರೆ ನೂತನ ಮತ್ತು ಅನಿರೀಕ್ಷಿತ ಸಂಬಂಧಗಳು ನಿಮ್ಮ ಬದುಕನ್ನು ಪ್ರವೇಶಿಸಬಹುದು. ಮಿತ್ರರೇ, ಈ ಸಮಯವು ನಿಮ್ಮನ್ನು ಜನಸಂದಣಿಯಿಂದ ಭಿನ್ನವಾಗಿಸುತ್ತದೆ, ಆದರೆ ಇದಕ್ಕೆ ಎಚ್ಚರಿಕೆಯೂ ಅವಶ್ಯಕವಾಗಿರುತ್ತದೆ. ರಾಹು ಭ್ರಮೆಯನ್ನು ಸಹ ಸೃಷ್ಟಿಸಬಹುದು. ಆತ್ಮವಿಶ್ವಾಸ ಮತ್ತು ಅಹಂಕಾರದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅನಿವಾರ್ಯವಾಗಿರುತ್ತದೆ. ರಾಹು ಆಗಸ್ಟ್ 2, 2026ರವರೆಗೆ ಶತಭಿಷ ನಕ್ಷತ್ರದಲ್ಲಿ ನೆಲೆಸಿರುತ್ತಾನೆ ಮತ್ತು ಅದರ ಪ್ರಭಾವವು ಮಾರ್ಚ್ 2026ರಲ್ಲಿ ವಿಶೇಷವಾಗಿ ಪ್ರಬಲವಾಗಿರುತ್ತದೆ. ಇದು ವಿಶ್ವವು ನಿಮ್ಮನ್ನು ಪುನರ್ರೂಪಿಸುವ ಪ್ರಕ್ರಿಯೆಯಲ್ಲಿರುತ್ತದೆ. ನಿಮ್ಮ ಬಾಹ್ಯ ನೋಟ, ನುಡಿ, ಆಲೋಚನೆ ಅಥವಾ ಜೀವನದ ಪಥದಲ್ಲಿ ನೀವು ಪ್ರಮುಖ ಪಲ್ಲಟಗಳನ್ನು ಅನುಭವಿಸಬಹುದು. ಕೆಲವರು ಆಕಸ್ಮಿಕವಾಗಿ ತಮ್ಮ ವೃತ್ತಿ ಹಾದಿಯನ್ನು ಅಥವಾ ಸ್ಥಳಾಂತರಿಸಲು ನಿರ್ಧರಿಸಬಹುದು. ಆದರೆ ಸ್ಮರಿಸಿರಿ, ರಾಹು ಸುಸಂದರ್ಭಗಳನ್ನು ಒದಗಿಸುತ್ತಾನೆ. ನೀವು ನಿಮ್ಮ ಸ್ವಂತ ಪ್ರಜ್ಞೆಯನ್ನು ಆರಿಸಿಕೊಳ್ಳಬೇಕು, ಕೇವಲ ದಿಕ್ಕನ್ನಲ್ಲ. ಆದ್ದರಿಂದ ಪ್ರಿಯ ಕುಂಭರಾಶಿಯವರೇ, ಈ ಸಮಯ ನಿಮಗೆ ಪುನರ್ಜನ್ಮದಂತಿರಬಹುದು. ನೂತನ ಗುರುತು, ನೂತನ ಆತ್ಮವಿಶ್ವಾಸ ಮತ್ತು ನೂತನ ಆರಂಭ. ಮುಂದಿನ ಭವಿಷ್ಯವಾಣಿಗಳಲ್ಲಿ ಈ ಸಂಚಾರವು ನಿಮ್ಮ ವೃತ್ತಿ, ವಿವಾಹ, ಅನುರಾಗ, ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಸಮಗ್ರವಾಗಿ ಅನ್ವೇಷಿಸೋಣ. ಆದ್ದರಿಂದ ಸ್ನೇಹಿತರೆ, ಈ ದೃಶ್ಯಾವಳಿಯನ್ನು ಅಂತ್ಯದವರೆಗೆ ವೀಕ್ಷಿಸಲು ಮರೆಯಬೇಡಿ.
ಅಲ್ಲದೆ ಪ್ರತಿಕ್ರಿಯೆಗಳಲ್ಲಿ ಜೈ ಶ್ರೀ ಶನಿದೇವ ಎಂದು ನಮೂದಿಸುವುದರ ಮೂಲಕ ನಿಮ್ಮ ಸಕಾರಾತ್ಮಕ ಚೈತನ್ಯವನ್ನು ವ್ಯಕ್ತಪಡಿಸಿ. ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಅದನ್ನು ನಿಮ್ಮ ಕುಂಭರಾಶಿಯ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಕಾಲ ಪಲ್ಲಟಗೊಳ್ಳುತ್ತಿದೆ ಮತ್ತು ಈ ಬಾರಿ ನೀವು ಬದಲಾವಣೆಯ ತಿರುವು ಕುಂಭ. ಆದ್ದರಿಂದ ಆ ನಿಗೂಢ ಪಯಣಗಳನ್ನು ಆರಂಭಿಸೋಣ. ಕುಂಭರಾಶಿಯ ಪ್ರಥಮ ಭವಿಷ್ಯವು ನಿಮ್ಮ ಸ್ವಂತ ರಾಶಿಯಲ್ಲಿ ಮೊದಲ ಮನೆಯಲ್ಲಿ ಇರಿಸಲಾಗಿರುವ ರಾಹು ಪ್ರಸ್ತುತ ನಿಮ್ಮ ವ್ಯಕ್ತಿತ್ವ, ಆತ್ಮಸ್ಥೈರ್ಯ ಮತ್ತು ಜೀವನದ ಪಥವನ್ನು ಸಕ್ರಿಯಗೊಳಿಸುತ್ತಿದ್ದಾನೆ ಎಂದು ಸೂಚಿಸುತ್ತದೆ. ಮಿತ್ರರೇ, ರಾಹು ಲಗ್ನದಲ್ಲಿದ್ದಾಗ ವ್ಯಕ್ತಿಯ ಚಿಂತನೆ, ತೀರ್ಮಾನ ತೆಗೆದುಕೊಳ್ಳುವಿಕೆ ಮತ್ತು ಜೀವನದ ಲಕ್ಷ್ಯಗಳು ಆಕಸ್ಮಿಕವಾಗಿ ವಿಸ್ತರಿಸುತ್ತವೆ. ನೀವು ಸಾಮಾನ್ಯ ವಿಷಯಗಳಲ್ಲಿ ತೃಪ್ತರಾಗುವುದಿಲ್ಲ, ಬದಲಾಗಿ ಮಿಗಿಲಾಲದ್ದನ್ನು ಸಾಧಿಸುವ ಬಲವಾದ ಆಕಾಂಕ್ಷೆ ಒಳಗಿನಿಂದ ಅಂಕುರಿಸುತ್ತದೆ. ಗಮನಿಸಬೇಕಾದ ಅಂಶವೆಂದರೆ, ರಾಹುವು ಶನಿಯಿಂದ ಆಳಲ್ಪಡುವ ಕುಂಭರಾಶಿಯಲ್ಲಿದ್ದು ರಾಹುವಿನ ಸ್ವಂತ ನಕ್ಷತ್ರವಾದ ಶತಭಿಷ ನಕ್ಷತ್ರದಲ್ಲಿ ಪಯಣಿಸುತ್ತಿದ್ದಾನೆ. ಇದರರ್ಥ ರಾಹು ಇಲ್ಲಿ ಅತ್ಯಂತ ಪ್ರಭಾವಶಾಲಿ ಸ್ಥಾನದಲ್ಲಿರುತ್ತಾನೆ. ಆದಾಗ್ಯೂ ಈ ಚೈತನ್ಯವು ಅನಿರ್ಬಂಧಿತವಲ್ಲ, ಏಕೆಂದರೆ ನಿಮ್ಮ ದ್ವಿತೀಯ ಸಂಪತ್ತು ಮತ್ತು ವಾಕ್ಕಿನ ಮನೆಯಾದ ಮೀನರಾಶಿಯಲ್ಲಿ ಸ್ಥಿತನಾಗಿರುವ ಶನಿಯು ಈ ಸಮಗ್ರ ಪರಿಸ್ಥಿತಿಯನ್ನು ರೂಪಿಸುತ್ತಿದ್ದಾನೆ. ಎರಡನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ನಿಮ್ಮನ್ನು ಆರ್ಥಿಕ ವಿಷಯಗಳಲ್ಲಿ ಗಂಭೀರ ಮತ್ತು ಪ್ರಾಯೋಗಿಕವಾಗಿಸುತ್ತದೆ. ಇಲ್ಲಿಂದ ಶನಿಯು ತನ್ನ ತೃತೀಯ ದೃಷ್ಟಿಯನ್ನು 4ನೇ ಮನೆಯ ಮೇಲೆ, ತನ್ನ ಸಪ್ತಮ ದೃಷ್ಟಿಯನ್ನು 8ನೇ ಮನೆಯ ಮೇಲೆ ಮತ್ತು ತನ್ನ ದಶಮ ದೃಷ್ಟಿಯನ್ನು ಲಾಭದ 11ನೇ ಮನೆಯ ಮೇಲೆ ಬೀರುತ್ತಿದ್ದಾನೆ. ಇದು ಶನಿಯು ನಿಮ್ಮ ಸಂಪಾದನೆ, ಉಳಿತಾಯ ಮತ್ತು ದೀರ್ಘಕಾಲೀನ ಕಲ್ಪನೆಗಳನ್ನು ಪರ್ಯವೇಕ್ಷಣೆ ಮಾಡುತ್ತಿದ್ದಾನೆ ಎಂದು ನೇರವಾಗಿ ಸೂಚಿಸುತ್ತದೆ. ಸ್ನೇಹಿತರೆ, ಪ್ರಥಮ ಮನೆಯಲ್ಲಿ ರಾಹು ಮತ್ತು ದ್ವಿತೀಯ ಮನೆಯಲ್ಲಿ ಶನಿಯ ಈ ಮಿಲನವು ವಿಶಿಷ್ಟ ಸಂಯೋಜನೆಯನ್ನು ಸೃಷ್ಟಿಸುತ್ತಿದೆ. ತಂತ್ರಜ್ಞ ಶನಿ ಮತ್ತು ದಾರ್ಶನಿಕ ಯೋಜಕನಂತೆ ರಾಹು ಭವಿಷ್ಯವನ್ನು ವೀಕ್ಷಿಸಲು ಒಟ್ಟಾಗಿ ಶ್ರಮಿಸುತ್ತಿದ್ದಾರೆ. ನಿಮ್ಮ ಐಡೆಂಟಿಟಿಯನ್ನು ಪಲ್ಲಟಗೊಳಿಸಲು, ನೂತನ ಕಾಯಕವನ್ನು ಆರಂಭಿಸಲು ಅಥವಾ ಬದುಕಿನಲ್ಲಿ ನೂತನ ದಿಕ್ಕನ್ನು ತೆರೆಯಲು ರಾಹು ನಿಮಗೆ ಸಾಹಸವನ್ನು ನೀಡುತ್ತಾನೆ. ನಿಮ್ಮ ಪಥವನ್ನು ಆರಿಸಿಕೊಳ್ಳಿ. ಈ ಪಲ್ಲಟ ಶಾಶ್ವತ ಮತ್ತು ಪ್ರಾಯೋಗಿಕವಾಗಿರುವುದನ್ನು ಶನಿ ಖಚಿತಪಡಿಸಿಕೊಳ್ಳುತ್ತಾನೆ. ಗೆಳೆಯರೇ, ರಾಹು ವಿಸ್ತರಣೆ ಮತ್ತು ಮಹತ್ವಾಕಾಂಕ್ಷೆಯನ್ನು ಬಿಂಬಿಸುತ್ತಾನೆ, ಆದರೆ ಶನಿ ಶಿಸ್ತು ಮತ್ತು ಕರ್ಮವನ್ನು ಪ್ರತಿನಿಧಿಸುತ್ತಾನೆ. ಈ ಎರಡು ಚೈತನ್ಯಗಳು ಸಮತೋಲನಗೊಂಡಾಗ ವ್ಯಕ್ತಿಯು ಜನಸಂದಣಿಯಲ್ಲಿ ಎದ್ದು ಕಾಣುತ್ತಾನೆ. ಮುಂಬರುವ 102 ದಿನಗಳಲ್ಲಿ ವ್ಯಕ್ತಿಗಳು ನಿಮ್ಮನ್ನು ವಿಭಿನ್ನವಾಗಿ ವೀಕ್ಷಿಸುತ್ತಿರುವುದನ್ನು ನೀವು ಗಮನಿಸುವಿರಿ. ನಿಮ್ಮ ಪ್ರಭಾವ ವೃದ್ಧಿಯಾಗುತ್ತದೆ, ನಿಮ್ಮ ನುಡಿಗಳು ತೂಕವನ್ನು ಪಡೆಯುತ್ತವೆ ಮತ್ತು ನಿಮ್ಮ ಸಾಮಾಜಿಕ ವಲಯವು ವಿಸ್ತಾರವಾಗುತ್ತದೆ. ಆದರೆ ಸ್ಮರಿಸಿರಿ, ಲಗ್ನದಲ್ಲಿರುವ ರಾಹು ಕೆಲವೊಮ್ಮೆ ಅಹಂಕಾರ ಅಥವಾ ಅವಸರಕ್ಕೆ ಮೂಲವಾಗಬಹುದು. ಸ್ನೇಹಿತರೆ, ನೀವು ತಾಳ್ಮೆ ಕಳೆದುಕೊಂಡರೆ ಸುಸಂದರ್ಭಗಳು ಕೈತಪ್ಪಬಹುದು. ಆದ್ದರಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ 2ನೇ ಮನೆಯಲ್ಲಿ ಶನಿಯ ಬೋಧನೆಗಳನ್ನು ಸ್ಮರಿಸಿರಿ. ವಿವೇಚನೆಯಿಂದ ಮತ್ತು ದೀರ್ಘಾವಧಿಯ ಯೋಜನೆಯೊಂದಿಗೆ ಮುನ್ನಡೆಯಿರಿ. ಮಿತ್ರರೇ, ಇದು ಸಾಮಾನ್ಯ ಸಮಯವಲ್ಲ, ಇದು ನಿಮ್ಮ ವ್ಯಕ್ತಿತ್ವದ ಮರುಹುಟ್ಟಿನ ಸಂಕೇತವಾಗಿದೆ. ನೀವು ನಿಮ್ಮ ಕ್ರಿಯೆ ಮತ್ತು ಮಹತ್ವಾಕಾಂಕ್ಷೆಯನ್ನು ಸಮರ್ಪಕ ದಿಕ್ಕಿನಲ್ಲಿ ನಿರ್ದೇಶಿಸಿದರೆ ಈ ಅವಧಿಯು ನಿಮ್ಮನ್ನು ನೂತನ ಎತ್ತರಕ್ಕೆ ಕರೆದೊಯ್ಯಬಹುದು. ಆದ್ದರಿಂದ ಸ್ನೇಹಿತರೆ, ಈ ಸಮಗ್ರ ಅವಧಿಯನ್ನು ನಾವು ವಿವರವಾಗಿ ಗ್ರಹಿಸುತ್ತೇವೆ. ಏನು ನಿರ್ವಹಿಸಬೇಕು ಮತ್ತು ಯಾವುದನ್ನು ತ್ಯಜಿಸಬೇಕು, ಇದರಿಂದ ನೀವು ಈ ಶಕ್ತಿಯ ಪೂರ್ಣ ಲಾಭವನ್ನು ಪಡೆಯಬಹುದು. ಸಂಖ್ಯೆ 2, ಕುಂಭರಾಶಿಯ 2ನೇ ಭವಿಷ್ಯ. ಸ್ನೇಹಿತರೆ, ಈಗ ಫೆಬ್ರವರಿ 20ರಿಂದ ಮಾರ್ಚ್ 28ರವರೆಗೆ ಸಂಭವಿಸುವ ಪ್ರಥಮ ಘಟ್ಟದ ಬಗ್ಗೆ ಸಂವದಿಸೋಣ. ಮಿತ್ರರೇ, ಇದು ಆಂತರಿಕ ಕಲಹ ಮತ್ತು ಮಾನಸಿಕ ತೀವ್ರತೆಯ ಸಮಯವಾಗಿರಬಹುದು. ಈ ಅವಧಿಯಲ್ಲಿ ರಾಹು ನಿಮ್ಮ ಲಗ್ನ ರಾಶಿಯಾದ ಕುಂಭದಲ್ಲಿ ಶತಭಿಷ ನಕ್ಷತ್ರದ ತೃತೀಯ ಪಾದದಲ್ಲಿ ಇರುತ್ತಾನೆ. ಗಮನಾರ್ಹವಾಗಿ, ರಾಹು ನವಾಂಶದಲ್ಲಿಯೂ ಕುಂಭದಲ್ಲಿಯೇ ಇರುತ್ತಾನೆ. ವರ್ಗೋತ್ತಮದಂತಹ ಸ್ಥಿತಿಯನ್ನು ಸೃಷ್ಟಿಸುತ್ತಾನೆ ಮತ್ತು ಅದರ ಪ್ರಭಾವವು ಮಲ್ಟಿಪ್ಲೈ ಆಗುತ್ತದೆ. ಆದಾಗಿಯೂ ರಾಹು ಮೊದಲ ಮನೆಯಲ್ಲಿದ್ದಾಗ ಮತ್ತು ಅಂತಹ ಚೈತನ್ಯದೊಂದಿಗೆ ವ್ಯಕ್ತಿಯೊಳಗೆ ಚಡಪಟಕೆ, ಮಹತ್ವಾಕಾಂಕ್ಷೆ ಮತ್ತು ಕ್ಷಣಾರ್ಧದ ಫಲಿತಗಳ ಆಕಾಂಕ್ಷೆ ವೃದ್ಧಿಯಾಗುತ್ತದೆ. ವಿಳಂಬ ಮಾಡುವುದರಲ್ಲಿ ಅರ್ಥವಿಲ್ಲ ಎಂದು ನೀವು ಭಾವಿಸಬಹುದು. ಈಗಲೇ ತೀರ್ಮಾನ ತೆಗೆದುಕೊಳ್ಳಬೇಕು, ಈಗಲೇ ಪಲ್ಲಟ ಮಾಡಬೇಕು. ಉದ್ಯೋಗಗಳನ್ನು ಪಲ್ಲಟಗೊಳಿಸುವ ಆಲೋಚನೆಗಳು, ನೂತನ ಗುರಿತನ್ನು ನಿರ್ಮಿಸುವ ಹಂಬಲ, ಹಠಾತ್ ಜೀವನ ಶೈಲಿಯ ಪಲ್ಲಟ, ಇವೆಲ್ಲವೂ ಈ ಸಂಚಾರದ ಮುನ್ಸೂಚನೆಗಳಾಗಿರಬಹುದು.
ಆದರೆ ಸ್ಮರಿಸಿರಿ, ಲಗ್ನದಲ್ಲಿರುವ ರಾಹು ಕೆಲವೊಮ್ಮೆ ಗೊಂದಲವನ್ನು ಸೃಷ್ಟಿಸಬಹುದು. ನೀವು ಪೂರ್ಣವಾಗಿ ಸರಿ ಮತ್ತು ಜಗತ್ತು ತಪ್ಪು ಎಂದು ಭಾವಿಸಬಹುದು. ಇದು ರಾಹುವಿನ ಪರೀಕ್ಷೆ. ನೀವು ಸಮಾಲೋಚನೆ ಅಥವಾ ಚಿಂತನೆಯಿಲ್ಲದೆ ಪ್ರಮುಖ ತೀರ್ಮಾನ ತೆಗೆದುಕೊಂಡರೆ, ಉದಾಹರಣೆಗೆ ಪಾಲುದಾರಿಕೆಯನ್ನು ಕೊನೆಗೊಳಿಸುವುದು, ನಿಮ್ಮ ವೃತ್ತಿಪಥವನ್ನು ಬದಲಾಯಿಸುವುದು ಅಥವಾ ನಿಮ್ಮ ಬಾಂಧವ್ಯದಲ್ಲಿ ಕಠಿಣ ಹೆಜ್ಜೆಗಳನ್ನು ಈಡುವುದು, ತದನಂತರ ಪರಿಸ್ಥಿತಿಯನ್ನು ನಿಯಂತ್ರಿಸುವುದು ಕಠಿಣವಾಗಬಹುದು. ಆದ್ದರಿಂದ ಮಾರ್ಚ್ 28ರವರೆಗೆ ಸಂಯಮ ಮತ್ತು ಕಾಯುವಿಕೆ ನಿಮ್ಮ ಬೃಹತ್ ಶಕ್ತಿಯಾಗಿರುತ್ತದೆ. ಈಗ ನಿಮ್ಮ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ಶನಿಯು ನಿಮ್ಮ 2ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಗೆಳೆಯರೆ, 2ನೇ ಮನೆಯು ಸಂಗ್ರಹಣೆ, ಉಳಿತಾಯ ಮತ್ತು ವಾಕ್ಕಿನ ಸ್ಥಾನವಾಗಿದೆ. ಶನಿಯು ಇಲ್ಲಿ ಸ್ಥಿರತೆಯನ್ನು ಆಶಿಸುತ್ತಾನೆ. ಇದರರ್ಥ ಸಂಪತ್ತು ಆಕಸ್ಮಿಕವಾಗಿ ಆಗಮಿಸುವುದಿಲ್ಲ, ಬದಲಾಗಿ ಯೋಜನೆ ಮತ್ತು ಶಿಸ್ತಿನಿಂದ ಲಭಿಸುತ್ತದೆ. ನೀವು ಕ್ರಮಬದ್ಧವಾಗಿ ಹೂಡಿಕೆಗಳು, ಉಳಿತಾಯ ಅಥವಾ ದೀರ್ಘಕಾಲೀನ ಯೋಜನೆಗಳನ್ನು ನಿರ್ವಹಿಸಿದರೆ ಲಾಭಗಳು ಶಾಶ್ವತವಾಗಿರುತ್ತವೆ. ಲಗ್ನದಲ್ಲಿರುವ ರಾಹು ನಿಮ್ಮ ಮಾತು ಮತ್ತು ನಿಮ್ಮ ವ್ಯಕ್ತಿತ್ವದ ಆಕರ್ಷಣೆಯನ್ನು ವೃದ್ಧಿ ಮಾಡುತ್ತಾನೆ. ಜನಸಮೂಹ ನಿಮ್ಮ ನುಡಿಯನ್ನು ಆಲಿಸುತ್ತಾರೆ ಮತ್ತು ನಿಮ್ಮ ಆಲೋಚನೆಗಳಿಂದ ಪ್ರಭಾವಿತರಾಗುತ್ತಾರೆ. ನೀವು ಮಾಧ್ಯಮ, ರಾಜಕೀಯ, ಮಾರಾಟ ಅಥವಾ ನಾಯಕತ್ವದ ಪಾತ್ರಗಳಲ್ಲಿದ್ದರೆ ಈ ಕಾಲ ನಿಮಗೆ ಕೀರ್ತಿ ತರಬಹುದು. ಆದರೆ ಜಾಗರೂಕರಾಗಿರಿ. ದುರಹಂಕಾರ ಅಥವಾ ತೀಕ್ಷ್ಣ ಪ್ರತಿಕ್ರಿಯೆಗಳು ಗೃಹದಲ್ಲಿ ಮತ್ತು ನಿಕಟ ಬಾಂಧವ್ಯಗಳಿಗೆ ಹಾನಿ ಮಾಡಬಹುದು. ಕೆಲವೊಮ್ಮೆ ರಾಹು ಸತ್ಯವನ್ನು ಕಹಿ ಮಾಡಬಹುದು. ಸ್ನೇಹಿತರೆ, ಕಠಿಣ ನುಡಿ, ವ್ಯಂಗ್ಯ ಅಥವಾ ತಾಳ್ಮೆಯಿಲ್ಲದ ಪ್ರತಿಕ್ರಿಯೆಯು ಸಂಬಂಧಗಳಲ್ಲಿ ಕಂದಕವನ್ನು ಸೃಷ್ಟಿಸಬಹುದು. ಈ ಹಂತದ ಸಂದೇಶ ಸ್ಪಷ್ಟವಾಗಿದೆ. ಬಾಹ್ಯ ಪ್ರಪಂಚದಲ್ಲಿ ವಿಶ್ವಾಸವನ್ನು ಪ್ರದರ್ಶಿಸಿ, ಆದರೆ ಅಂತರಂಗದಲ್ಲಿ ವಿನಯವನ್ನು ಕಾಪಾಡಿಕೊಳ್ಳಿ. ಮಾರ್ಚ್ 28ರ ತರುವಾಯ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಶ್ರೇಷ್ಠ. ನೀವು ಸಮತೋಲನವನ್ನು ಕಾಯ್ದುಕೊಂಡರೆ ಈ ಕಾಲವು ನಿಮ್ಮ ಇಮೇಜ್ ಮತ್ತು ಭವಿಷ್ಯ ಎರಡಕ್ಕೂ ಸುದೃಢ ಅಡಿಪಾಯವನ್ನು ಒದಗಿಸುತ್ತದೆ. ಸಂಖ್ಯೆ 3, ಕುಂಭರಾಶಿಯವರಿಗೆ 3ನೇ ಭವಿಷ್ಯ. ಗೆಳೆಯರೆ, ಈಗ ನಾವು ಚೈತನ್ಯದ ದಿಕ್ಕು ಬದಲಾಗುತ್ತಿರುವಂತೆ ಭಾಸವಾಗುವ ತಿರುವುಘಟ್ಟಕ್ಕೆ ಆಗಮಿಸಿದ್ದೇವೆ. ಮಾರ್ಚ್ 29, 2026ರಿಂದ ಮೇ 30ರವರೆಗಿನ ಕಾಲವು ದ್ವಿತೀಯ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ದಿನ ರಾಹು ಶತಭಿಷ ನಕ್ಷತ್ರದ ಮುಂದಿನ ಹಂತವನ್ನು ಪ್ರವೇಶಿಸುತ್ತಾನೆ. ನವಾಂಶದಲ್ಲಿ ಮಕರವನ್ನು ಪ್ರವೇಶಿಸುತ್ತಾನೆ. ರಾಶಿಚಕ್ರದ ಸ್ತರದಲ್ಲಿ ರಾಹು ಇನ್ನೂ ನಿಮ್ಮ ಪ್ರಥಮ ಮನೆಯಾದ ಕುಂಭದಲ್ಲಿ ಇರುತ್ತಾನೆ. ಆದಾಗ್ಯೂ ಪೃಥ್ವಿ ತತ್ವ ಮತ್ತು ಪ್ರಾಯೋಗಿಕತೆಯನ್ನು ಬಿಂಬಿಸುವ ನವಾಂಶದಲ್ಲಿ ಮಕರಕ್ಕೆ ಚಲಿಸುವ ಮೂಲಕ ಅದರ ಶಕ್ತಿಯು ಹೆಚ್ಚು ಸ್ಥಿರವಾಗಿರುತ್ತದೆ ಮತ್ತು ಫಲಿತಾಂಶ ಆಧಾರಿತವಾಗುತ್ತದೆ. ಮಿತ್ರರೇ, ಚಡಪಡಿಕೆ ಮತ್ತು ಬೃಹತ್ತಾದದ್ದನ್ನು ನಿರ್ವಹಿಸಬೇಕೆಂಬ ಭಾವನೆ ತಗ್ಗಲು ಆರಂಭವಾಗುತ್ತದೆ. ನಿಮ್ಮ ಆಲೋಚನೆಗಳು ಇನ್ನು ಮುಂದೆ ಚದುರಿ ಹೋಗಿಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ. ನೀವು ಇಲ್ಲಿ ಎಚ್ಚರಿಕೆಯ ಹೆಜ್ಜೆಯಿಟ್ಟರೆ ತೀರ್ಮಾನಗಳು ನಿಮ್ಮ ಹತೋಟಿಯಲ್ಲಿರುತ್ತವೆ. ಈಗ ರಾಹು ಕೇವಲ ಭ್ರಮೆಯನ್ನು ಸೃಷ್ಟಿಸುವುದಲ್ಲದೆ ನಿರ್ದೇಶನವನ್ನೂ ನೀಡುತ್ತಾನೆ. ಏಕೆಂದರೆ ಮೊದಲ ಮನೆಯಲ್ಲಿರುವ ರಾಹು ನಿಮ್ಮ ಐಡೆಂಟಿಟಿಯನ್ನು ಪುನರ್ರೂಪಿಸುತ್ತಿದ್ದಾನೆ ಮತ್ತು ಅದರ ನವಮ ದೃಷ್ಟಿಯು ನಿಮ್ಮ 9ನೇ ಮನೆಯಲ್ಲಿರುವ ಗುರು ದೀರ್ಘ ಪಯಣಗಳಲ್ಲೇ ಸಕ್ರಿಯನಾಗಿರುತ್ತಾನೆ. ಗೆಳೆಯರೇ, ಅದೃಷ್ಟಕ್ಕೆ ಸಂಬಂಧಿಸಿದ ಸುಸಂದರ್ಭಗಳು ಆಕಸ್ಮಿಕವಾಗಿ ತೆರೆದುಕೊಳ್ಳಬಹುದು. ವಿದೇಶಿ ಬಾಂಧವ್ಯಗಳು, ಉನ್ನತ ಶಿಕ್ಷಣ ಅಥವಾ ದೂರದ ತಾಣಗಳಿಂದ ಲಾಭಗಳು ಅಂಕುರಿಸಬಹುದು. ನೀವು ಇಲ್ಲಿ ನಿಮ್ಮ ಶ್ರಮವನ್ನು ವೃದ್ಧಿಸಿದರೆ ಭಾಗ್ಯವು ನಿಮ್ಮ ಪರವಾಗಿರುತ್ತದೆ. ಹೆಚ್ಚುವರಿಯಾಗಿ ರಾಹುವಿನ ಪಂಚಮ ದೃಷ್ಟಿಯು ನಿಮ್ಮ 5ನೇ ಮನೆ, ಪ್ರಜ್ಞೆ, ಯೋಜನೆ ಮತ್ತು ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುತ್ತದೆ. ಇದರರ್ಥ ನಿಮ್ಮ ಆಲೋಚನೆಗಳು ಇನ್ನು ಮುಂದೆ ಕೇವಲ ಕಲ್ಪನೆಯಾಗಿ ಉಳಿಯುವುದಿಲ್ಲ, ಬದಲಾಗಿ ವಾಸ್ತವ ಯೋಜನೆಗಳಾಗಿ ರೂಪಾಂತರಗೊಳ್ಳುತ್ತವೆ. ಏಪ್ರಿಲ್ ಮತ್ತು ಮೇ ಮಾಸಗಳು ವಿಶೇಷವಾಗಿ ನಿರ್ಣಾಯಕವಾಗುತ್ತವೆ, ಏಕೆಂದರೆ ಈ ಸಮಯದಲ್ಲಿ ನೀವು ರೂಪಿಸುವ ತಂತ್ರಗಳು ನಿಮ್ಮ ಭವಿಷ್ಯಕ್ಕೆ ಆಧಾರವಾಗುತ್ತವೆ. ಸ್ನೇಹಿತರೆ, ವೃತ್ತಿಜೀವನದ ಕುರಿತು ದಶಮ ಮನೆಯ ಮೇಲೆ ಯಾವುದೇ ನೇರ ದೃಷ್ಟಿಯಿಲ್ಲ. ಆದಾಗ್ಯೂ ಮೊದಲ ಮನೆಯಲ್ಲಿರುವ ಶಕ್ತಿಶಾಲಿ ರಾಹು ನಿಮ್ಮ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಇಮೇಜನ್ನು ಹೆಚ್ಚಿಸುವ ಮೂಲಕ ಪರೋಕ್ಷವಾಗಿ ನಿಮ್ಮ ವೃತ್ತಿಪರ ಬದುಕಿನಲ್ಲಿ ಪ್ರಗತಿಗೆ ಕಾರಣವಾಗಬಹುದು. ನೀವು ಲೀಡರ್ಶಿಪ್ ಪಾತ್ರದಲ್ಲಿದ್ದರೆ ವ್ಯಕ್ತಿಗಳು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ವಿರೋಧಿಗಳು ಮತ್ತು ಪ್ರತಿಸ್ಪರ್ಧಿಗಳ ಬಗ್ಗೆ ಸನ್ನಿವೇಶ ಕುತೂಹಲಕಾರಿಯಾಗಿದೆ. ರಾಹುವಿನ ಸಪ್ತಮ ದೃಷ್ಟಿಯು ನಿಮ್ಮ 7ನೇ ಮನೆ, ಪಾಲುದಾರಿಕೆಗಳು ಮತ್ತು ಸಾರ್ವಜನಿಕ ಸಂಬಂಧಗಳ ಮೇಲೆ ಇದೆ. ನೀವು ಇಲ್ಲಿ ಬ್ಯಾಲೆನ್ಸ್ ಕಾಯ್ದುಕೊಂಡರೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮನ್ನು ಬಹಿರಂಗವಾಗಿ ಎದುರಿಸಲು ಅಶಕ್ತರಾಗುತ್ತಾರೆ. ಕೆಲವೊಮ್ಮೆ ಅವರು ತಮ್ಮದೇ ಆದ ಸಂಚುಗಳಲ್ಲಿ ಸಿಕ್ಕಹಾಕಿಕೊಳ್ಳುತ್ತಾರೆ. ಗೆಳೆಯರೇ,
ಯಾವುದೇ ಬಾಕಿ ಇರುವ ಕಾನೂನು ಅಥವಾ ಆಡಳಿತಾತ್ಮಕ ಕಾಯಕಗಳು ನಡೆಯುತ್ತಿದ್ದರೆ ಅದು ಏಪ್ರಿಲ್ ಅಥವಾ ಮೇ ಮಾಸದಲ್ಲಿ ವೇಗವನ್ನು ಪಡೆಯಬಹುದು. ವಿಶ್ವಾಸ ಮತ್ತು ಸುಸಂದರ್ಭ ಎರಡೂ ಸಮ್ಮಿಲನವಾಗುತ್ತಿರುವುದರಿಂದ ನೀವು ಹಳೆಯ ಋಣಗಳನ್ನು ತೀರಿಸಲು ಸಹಯೋಜಿಸಬಹುದು. ಪ್ರಮುಖ ವಿಷಯವೇನೆಂದರೆ ನೀವು ಇನ್ನು ಮುಂದೆ ಸನ್ನಿವೇಶಗಳ ಹಿಂದೆ ಓಡುವುದಿಲ್ಲ, ಬದಲಾಗಿ ಅವುಗಳಿಗೆ ನಿರ್ದೇಶನ ನೀಡುತ್ತೀರಿ. ನೀವು ಈ ಘಟ್ಟವನ್ನು ಸಂಯಮ ಮತ್ತು ತಂತ್ರದೊಂದಿಗೆ ಎದುರಿಸಿದರೆ ಈ ಘಟ್ಟವು ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಭವಿಷ್ಯ ಎರಡನ್ನೂ ಉನ್ನತೀಕರಿಸಬಹುದು. ಸಂಖ್ಯೆ 4. ಕುಂಭರಾಶಿ ಭವಿಷ್ಯ. ಮಿತ್ರರೇ, ರಾಹು ಪ್ರಸ್ತುತ ನಿಮ್ಮ ಲಗ್ನರಾಶಿಯಾದ ಕುಂಭರಾಶಿಯಲ್ಲಿ ಮೊದಲ ಮನೆಯಲ್ಲಿರುವುದರಿಂದ ಜೀವನದ ನಾನಾ ಕ್ಷೇತ್ರಗಳನ್ನು ಹತ್ತಿರದಿಂದ ವೀಕ್ಷಿಸೋಣ. ಮೊದಲ ಮನೆಯಿಂದ ರಾಹು ನಿಮ್ಮ ವ್ಯಕ್ತಿತ್ವ, ಚಿಂತನೆ ಮತ್ತು ತೀರ್ಮಾನ ತೆಗೆದುಕೊಳ್ಳುವಿಕೆಯ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತಿದ್ದಾನೆ. ನಿಮ್ಮ ದ್ವಿತೀಯ ಮನೆಯಾದ ಸಂಪತ್ತು, ನುಡಿ ಮತ್ತು ಕುಟುಂಬದಲ್ಲಿರುವ ಮೀನದಲ್ಲಿರುವ ಶನಿಯು ಈ ಶಕ್ತಿಯನ್ನು ಪ್ರಾಯೋಗಿಕ ಪಥದಲ್ಲಿ ಹರಿಸುತ್ತಿದ್ದಾನೆ. ಗೆಳೆಯರೇ, ಅನುರಾಗ ಮತ್ತು ಸಂಬಂಧಗಳ ವಿಷಯಕ್ಕೆ ಆಗಮಿಸಿದಾಗ ಮೊದಲ ಮನೆಯಲ್ಲಿರುವ ರಾಹು ಆಕರ್ಷಣೆಯನ್ನು ತೀವ್ರಗೊಳಿಸುತ್ತಾನೆ. ಫೆಬ್ರವರಿ 18 ಮತ್ತು ಮೇ 30ರವರೆಗಿನ ಕಾಲದಲ್ಲಿ ನಿಮ್ಮ ಬದುಕಿನನ್ನು ನೂತನ ವ್ಯಕ್ತಿ ಪ್ರವೇಶಿಸಬಹುದು. ನೀವು ಕಾಯ್ದಿದ್ದ ವ್ಯಕ್ತಿ ಇವರೇ ಎಂದು ನಿಮಗೆ ಭಾವಿಸಬಹುದು. ಆದರೆ ಎಚ್ಚರಿಕೆಯಿರಲಿ, ರಾಹುವು ಭ್ರಮೆಯನ್ನು ಸೃಷ್ಟಿಸುತ್ತಾನೆ. ನೀವು ಇಲ್ಲಿ ಭಾವನೆಗಳಿಂದ ಆಕರ್ಷಿತರಾದರೆ ಯಥಾರ್ಥ ವೇದ್ಯವಾದಾಗ ನೀವು ನಿರಾಸೆಗೊಳ್ಳಬಹುದು. ಈಗಾಗಲೇ ಬಾಂಧವ್ಯದಲ್ಲಿರುವವರು ನಾನೇ ಸರಿ ಎಂಬ ಗರ್ವವನ್ನು ಬೆಳೆಸಿಕೊಳ್ಳಬಹುದು. ಅನಗತ್ಯ ಸಂಘರ್ಷಗಳು ಅಥವಾ ಅಹಂಕಾರವು ಸಂಬಂಧಗಳಲ್ಲಿ ಅಂತರವನ್ನು ಸೃಷ್ಟಿಸಬಹುದು. ಮೇ ಮಾಸದ ವೇಳೆಗೆ ಸತ್ಯಾಂಶ ಗೋಚರಿಸುತ್ತದೆ. ಅಸ್ಥಿರ ಸಂಬಂಧಗಳು ಕಡಿದು ಹೋಗಬಹುದು. ಸತ್ಯವಾದ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಪ್ರಬುದ್ಧವಾಗುತ್ತವೆ. ಇದು ವಿದ್ಯಾರ್ಥಿಗಳಿಗೆ ಅದ್ವಿತೀಯ ಕಾಲ. ರಾಹುವಿನ ಪಂಚಮ ದೃಷ್ಟಿಯು ನಿಮ್ಮ 5ನೇ ಮನೆಯಲ್ಲಿದ್ದು ಇದು ಬುದ್ಧಿಶಕ್ತಿ, ವಿದ್ಯೆ ಮತ್ತು ವಿಶ್ಲೇಷಣೆಯನ್ನು ಬಿಂಬಿಸುತ್ತದೆ. ನೀವು ಸಂಶೋಧನೆ, ಡಾಟಾ ಸೈನ್ಸ್, ತಂತ್ರಜ್ಞಾನ, ಜ್ಯೋತಿಷ್ಯ ಅಥವಾ ಯಾವುದೇ ಇತರ ಗಹನ ವಿಷಯದ ಬಗ್ಗೆ ಗಮನಾರ್ಹವಾದ ಅರಿವನ್ನು ಬೆಳೆಸಿಕೊಳ್ಳಬಹುದು. ಇಲ್ಲಿ ಏಕಾಗ್ರತೆ ವಹಿಸುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಒಂದು ಮೈಲುಗೈ ನೀಡಬಹುದು. ನಿಮ್ಮ ಚಿಂತನೆ ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ಮೀರುತ್ತದೆ. ಸ್ನೇಹಿತರೆ, ಕೌಟುಂಬಿಕ ಬದುಕು ಮತ್ತು ಪರಿವಾರದ ಬಗ್ಗೆ ನುಡಿಯುವುದಾದರೆ 2ನೇ ಮನೆಯಲ್ಲಿ ಶನಿಯು ಕುಟುಂಬದೊಳಗೆ ನಿಮ್ಮ ಹೊಣೆಗಾರಿಕೆಗಳನ್ನು ಹೆಚ್ಚಿಸುತ್ತಿದ್ದಾನೆ. ನಿಮ್ಮ ನುಡಿ ಈಗ ಗಂಭೀರ ಮತ್ತು ಪ್ರಭಾವಶಾಲಿಯಾಗಿರುತ್ತದೆ. ಗೃಹದಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಮೌಲ್ಯ ಸಿಗುತ್ತದೆ. ಆದಾಗ್ಯೂ ನಿಮ್ಮ ಪದಗಳನ್ನು ವಿವೇಚನೆಯಿಂದ ಆರಿಸಿ. ಶನಿಯು ಸ್ಥಿರತೆಯನ್ನು ಆಶಿಸುತ್ತಾನೆ. ಆದ್ದರಿಂದ ಕಠಿಣ ಪದಗಳು ಸಂಬಂಧಗಳಲ್ಲಿ ವಿರಸ ಮೂಡಿಸಬಹುದು. ಆರ್ಥಿಕವಾಗಿ ಇದು ಕ್ರಮಬದ್ಧವಾಗಿ ಸುದೃಢ ಸಂಬಂಧವನ್ನು ನಿರ್ಮಿಸುವ ಕಾಲ. ಲಗ್ನದಲ್ಲಿರುವ ರಾಹು ನಿಮಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಇದು ನೂತನ ಅವಕಾಶಗಳನ್ನು ಅನ್ವೇಷಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಗೆಳೆಯರೇ, ನೀವು ಇಲ್ಲಿ ಯೋಜಿತ ಹೂಡಿಕೆಗಳನ್ನು ನಿರ್ವಹಿಸಿದರೆ ನಿಮ್ಮ ಸಂಪತ್ತು ಶನಿಯ ಕೃಪೆಯಿಂದ ಸುಸ್ಥಿರವಾಗಿರುತ್ತದೆ. ಆಕಸ್ಮಿಕ ರಿಸ್ಕ್ ತೆಗೆದುಕೊಳ್ಳುವುದನ್ನು ಉಪೇಕ್ಷಿಸಿ. ಆರೋಗ್ಯದ ವಿಷಯದಲ್ಲಿ ಮೊದಲ ಮನೆಯಲ್ಲಿ ರಾಹು ಮಾನಸಿಕ ಕ್ಲೇಶ, ತಲೆನೋವು, ನಿದ್ರಾಹೀನತೆ ಅಥವಾ ಗೊಂದಲವನ್ನು ಸೃಷ್ಟಿಸಬಹುದು. 2ನೇ ಮನೆಯಲ್ಲಿ ಶನಿಯು ಹಲ್ಲು, ಗಂಟಲು ಅಥವಾ ಆಹಾರಕ್ಕೆ ಸಂಬಂಧಿಸಿದ ಕ್ಲೇಶಗಳಿಗೆ ಗಮನ ಹರಿಸಬೇಕೆಂದು ಸೂಚಿಸುತ್ತಿದ್ದಾನೆ. ಕ್ರಮಬದ್ಧ ದಿನಚರಿ ಮತ್ತು ಸಮತೋಲಿತ ಭೋಜನ ಅನಿವಾರ್ಯ. ಮಿತ್ರರೇ, 2 ಪ್ರಮುಖ ಸುಳಿಗಳನ್ನು ಗ್ರಹಿಸೋಣ. ಮೊದಲನೆಯದಾಗಿ ಅಹಂಕಾರ. ಲಗ್ನದಲ್ಲಿರುವ ರಾಹು ವ್ಯಕ್ತಿಯನ್ನು ತಾನು ಹೆಚ್ಚು ಅರಿತಿದ್ದೇನೆ ಎಂದು ಭಾವಿಸುವಂತೆ ಮಾಡಬಹುದು. ನೀವಿಲ್ಲಿ ವಿನಯವನ್ನು ಕಳೆದುಕೊಂಡರೆ ಸುಸಂದರ್ಭಗಳು ಕೈತಪ್ಪಬಹುದು. 2ನೆಯದಾಗಿ ಅನಗತ್ಯ ಭೀತಿ. ಸ್ನೇಹಿತರೆ, ರಾಹು ಭವಿಷ್ಯದ ಬಗ್ಗೆ ಆತಂಕವನ್ನು ತೋರುವ ಮೂಲಕ ವರ್ತಮಾನದ ಚೈತನ್ಯವನ್ನು ಹರಣ ಮಾಡಬಹುದು. ಗೆಳೆಯರೇ, 2ನೇ ಮನೆಯಲ್ಲಿ ಶನಿಯು ನಿಮಗೆ ಸ್ಥಿರವಾಗಿರಲು, ಸಂಯಮದಿಂದ ಇರಲು ಮತ್ತು ನಿಮ್ಮ ನುಡಿಗಳನ್ನು ನಿಯಂತ್ರಿಸಲು ನುಡಿಯುತ್ತಿದ್ದಾನೆ ಎಂಬುದನ್ನು ಸ್ಮರಿಸಿರಿ. ನೀವು ಬ್ಯಾಲೆನ್ಸ್ ಕಾಯ್ದುಕೊಂಡರೆ ಈ ಕಾಲವು ನಿಮ್ಮ ಗುರುತು, ಖ್ಯಾತಿ ಮತ್ತು ಭವಿಷ್ಯಕ್ಕೆ ಸುದೃಢ ಅಡಿಪಾಯವನ್ನು ಒದಗಿಸುತ್ತದೆ. ಸಂಖ್ಯೆ 5. ಕುಂಭರಾಶಿಯವರಿಗೆ 5ನೇ ಭವಿಷ್ಯ. ಮಿತ್ರರೇ, ಈಗ ಮೊದಲ ಮನೆಯಲ್ಲಿ ರಾಹುವಿನ ತೀವ್ರ ಶಕ್ತಿಯನ್ನು ಸಮತೋಲನಗೊಳಿಸುವ ಸರಳ ಆದರೆ ದಕ್ಷ ಮಾರ್ಗೋಪಾಯಗಳ ಬಗ್ಗೆ ಸಂವಾದಿಸೋಣ. ಇಲ್ಲಿ ಯಾವುದೇ ದುಬಾರಿ ರತ್ನಗಳು ಅಥವಾ ವಿಸ್ತಾರವಾದ ವಿಧಿವಿಧಾನಗಳು ಅನಿವಾರ್ಯವಲ್ಲ. ಬೇಕಾಗಿರುವುದು ನಿರಂತರತೆ, ಅರಿವು ಮತ್ತು ಶುದ್ಧ ಸಂಕಲ್ಪ. ಪ್ರಥಮ ಪರಿಹಾರವೆಂದರೆ ದರ್ಪಣ ಧ್ಯಾನ ಮತ್ತು ಅಗ್ನಿಯ ಸಮತೋಲನ. ಏಕೆಂದರೆ ರಾಹು ನಿಮ್ಮ ಲಗ್ನದಲ್ಲಿದ್ದಾನೆ.
ಇದು ನಿಮ್ಮ ಚಿತ್ತ ಮತ್ತು ವ್ಯಕ್ತಿತ್ವದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತದೆ. ಪ್ರತಿದಿನ ಪ್ರಾತಃಕಾಲ ಸ್ನಾನದ ತರುವಾಯ ಕನ್ನಡದ ಮುಂದೆ ಕೆಲವು ಕ್ಷಣ ನಿಂತು ನಿಮ್ಮ ನೇತ್ರಗಳನ್ನು ವೀಕ್ಷಿಸಿ ಮತ್ತು ನಾನು ಸ್ಪಷ್ಟವಾಗಿದ್ದೇನೆ, ನಾನು ಸ್ಥಿರವಾಗಿದ್ದೇನೆ, ನಾನು ಸಮರ್ಪಕ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೇನೆ ಎಂದು ನಿಮಗೆ ನೀವೇ ನುಡಿಯಿರಿ. ಇದು ರಾಹುವಿನಿಂದ ಉಂಟಾಗುವ ಗೊಂದಲವನ್ನು ತಗ್ಗಿಸುತ್ತದೆ. ಅಲ್ಲದೆ ಪ್ರತಿ ಶನಿವಾರ ಅಥವಾ ಬುಧವಾರ ಸಾಯಂಕಾಲ ಎಳ್ಳೆಣ್ಣೆಯ ದೀಪವನ್ನು ಪ್ರಜ್ವಲಿಸಿ. ಅಗ್ನಿತತ್ವವು ರಾಹುವಿನ ಛಾಯೆಯನ್ನು ಹತೋಟಿಯಲ್ಲಿಡುತ್ತದೆ. 10ರಿಂದ 15 ನಿಮಿಷಗಳ ಕಾಲ ಪ್ರಶಾಂತವಾಗಿ ಕುಳಿತು ನಿಮ್ಮ ಶ್ವಾಸದ ಮೇಲೆ ಏಕಾಗ್ರತೆ ವಹಿಸಿ. ಇದು ಮಾನಸಿಕ ಉದ್ವೇಗವನ್ನು ತಗ್ಗಿಸುತ್ತದೆ. ದ್ವಿತೀಯ ಪರಿಹಾರವೆಂದರೆ ವಾಕ್ಕು ಮತ್ತು ಭೋಜನದ ಶುದ್ಧೀಕರಣ. ಶನಿಯು ನಿಮ್ಮ 2ನೇ ಮನೆಯಲ್ಲಿರುವುದರಿಂದ ಆಹಾರ ಮತ್ತು ಪದಗಳೆರಡರಲ್ಲೂ ಶಿಸ್ತು ಅನಿವಾರ್ಯ. ಭುಂಜಿಸುವ ಮುನ್ನ ಒಂದು ಕ್ಷಣ ವಿರಾಮ ನೀಡಿ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಕಠಿಣ, ವ್ಯಂಗ್ಯ ಅಥವಾ ಅತಿಯಾದ ಭಾಷೆಯನ್ನು ತ್ಯಜಿಸಿ. ವಾರಕ್ಕೊಮ್ಮೆ ಅಲ್ಪ ಲವಣ ಅಥವಾ ಸಾತ್ವಿಕ ಭೋಜನವನ್ನು ಸ್ವೀಕರಿಸುವುದರಿಂದ ಮಾನಸಿಕ ಸ್ಥಿರತೆ ವೃದ್ಧಿಯಾಗುತ್ತದೆ. ತೃತೀಯ ಪರಿಹಾರವೆಂದರೆ ಛಾಯಾದಾನ. ರಾಹು ಛಾಯಾಗ್ರಹ. ಶನಿವಾರದಂದು ನಿರ್ಗತಿಕ ವ್ಯಕ್ತಿಗೆ ಕಪ್ಪು ವಸ್ತ್ರ, ಉದ್ದಿನ ಬೇಳೆ ಅಥವಾ ಎಳ್ಳನ್ನು ದಾನ ನೀಡಿ. ಇದು ರಾಹುವಿನ ತೀವ್ರತೆಯನ್ನು ಪ್ರಶಾಂತಗೊಳಿಸುತ್ತದೆ. 4ನೆಯ ಪರಿಹಾರವೆಂದರೆ ಶಿವನ ನಾಮಸ್ಮರಣೆ ಮತ್ತು ಪ್ರಾಣಾಯಾಮ ಮಂತ್ರ. ಓಂ ನಮಃ ಶಿವಾಯವನ್ನು ಪ್ರತಿದಿನ ಕನಿಷ್ಠ 108 ಬಾರಿ ಜಪಿಸಿ. ಸಮಯ ಅಲ್ಪವಾದರೆ ಆಳವಾಗಿ ಶ್ವಾಸವನ್ನು ಒಳಗೆಳೆಯುವಾಗ ಓಂ ಎಂದು ಜಪಿಸಿ ಮತ್ತು ಶ್ವಾಸವನ್ನು ಬಿಡುವಾಗ ನಮಃ ಶಿವಾಯ ಎಂದು ಜಪಿಸಿ. ಶಿವತತ್ವವು ಚಿತ್ತವನ್ನು ಸ್ಥಿರಗೊಳಿಸುತ್ತದೆ ಮತ್ತು ರಾಹುವಿನ ಭ್ರಮೆಯನ್ನು ನಿವಾರಿಸುತ್ತದೆ. ಸ್ಮರಿಸಿರಿ, ಪರಿಹಾರವೆಂದರೆ ಭಯವಲ್ಲ, ಬದಲಾಗಿ ಸಮತೋಲನ. ನೀವು ಕ್ರಮಬದ್ಧವಾಗಿ ಈ ಸರಳ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ರಾಹುವಿನ ಚೈತನ್ಯವು ನಿಮ್ಮನ್ನು ವಿಚಲಿತಗೊಳಿಸುವುದಿಲ್ಲ, ಬದಲಾಗಿ ನಿಮ್ಮನ್ನು ಉನ್ನತಿಗೆ ಕೊಂಡೊಯ್ಯುತ್ತದೆ. ಪ್ರಿಯ ಕುಂಭರಾಶಿಯವರೇ, ಇದು ಸಾಮಾನ್ಯ ಕಾಲವಲ್ಲ. ನಿಮ್ಮ ಲಗ್ನದಲ್ಲಿ ವಿರಾಜಮಾನನಾಗಿರುವ ರಾಹು ನಿಮ್ಮನ್ನು ಪುನರ್ರೂಪಿಸುತ್ತಿದ್ದಾನೆ. ಅವನು ನಿಮ್ಮ ಚಿಂತನೆ, ನಿಮ್ಮ ಗುರುತು ಮತ್ತು ನಿಮ್ಮ ಪಥವನ್ನು ರೂಪಾಂತರಿಸಲು ಸನ್ನದ್ಧನಾಗಿದ್ದಾನೆ. ಆದರೆ ಸ್ಮರಿಸಿರಿ, ಸಂಯಮ ಮತ್ತು ವಿವೇಕದೊಂದಿಗೆ ಸಮ್ಮಿಲನವಾದಾಗ ಮಾತ್ರ ಪಲ್ಲಟವು ವರವಾಗುತ್ತದೆ. ನಿಮ್ಮ 2ನೇ ಮನೆಯಲ್ಲಿ ಕುಳಿತಿರುವ ಶನಿಯು ನಿಮಗೆ ಒಂದೇ ಸಂದೇಶವನ್ನು ನೀಡುತ್ತಿದ್ದಾನೆ: ನಿಮ್ಮ ಪದಗಳೊಂದಿಗೆ ಜಾಗರೂಕರಾಗಿರಿ, ನಿಮ್ಮ ಧನದೊಂದಿಗೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಬಾಂಧವ್ಯಗಳೊಂದಿಗೆ ಜಾಗರೂಕರಾಗಿರಿ. ನೀವು ಈ ಮೂರನ್ನು ಬ್ಯಾಲೆನ್ಸ್ ಮಾಡಿದರೆ ರಾಹುವಿನ ಪ್ರಬಲ ಮಾರುತ ಕೂಡ ನಿಮ್ಮನ್ನು ಅಲುಗಾಡಿಸಲು ಅಶಕ್ತವಾಗುತ್ತದೆ, ಬದಲಾಗಿ ನಿಮ್ಮನ್ನು ಮಹೋನ್ನತ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಭವಿಷ್ಯವನ್ನು ಅರಿಯುವುದು ಕೇವಲ ಅರ್ಧ ಕಾರ್ಯ. ನೈಜ ಪ್ರಜ್ಞೆಯು ಅದನ್ನು ಅಭ್ಯಾಸ ಮಾಡುವುದು ಮತ್ತು ನಿರ್ವಹಿಸುವುದರಲ್ಲಿದೆ. ಆದ್ದರಿಂದ ವಿವೇಚನೆಯಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳಿ, ಗರ್ವದಿಂದ ದೂರವಿರಿ ಮತ್ತು ದೇವರಲ್ಲೂ ವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಗೆಳೆಯರೆ, ಈ ಜ್ಯೋತಿಷ್ಯ ವಿಶ್ಲೇಷಣೆ ನಿಮಗೆ ಪೂರಕವೆನಿಸಿದರೆ ಚಾನೆಲ್ ಅನ್ನು ಫಾಲೋ ಮಾಡಲು ಮರೆಯಬೇಡಿ. ನಿಮ್ಮ ಮಿತ್ರರು ಮತ್ತು ಪರಿವಾರದೊಂದಿಗೆ ಹಂಚಿಕೊಳ್ಳಿ ಮತ್ತು ಪ್ರತಿಕ್ರಿಯೆಗಳಲ್ಲಿ ನಿಮ್ಮ ರಾಶಿಚಕ್ರದ ಹೆಸರನ್ನು ನಮೂದಿಸುವುದರ ಮೂಲಕ ನಿಮ್ಮ ಉಪಸ್ಥಿತಿಯನ್ನು ದಾಖಲಿಸಿ. ಈಶ್ವರನು ನಿಮ್ಮ ಬದುಕಿಗೆ ಸ್ಪಷ್ಟತೆ, ಧೈರ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ. ನೀವು ಅನುಗ್ರಹಿತರಾಗಿರಿ. ನಿಮ್ಮ ಹಾದಿ ದೇದೀಪ್ಯಮಾನವಾಗಿರಲಿ. ಧನ್ಯವಾದಗಳು ಮಿತ್ರರೇ.